ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಆಚರಿಸುವ ಹಬ್ಬಗಳಿಗೆ ಒಂದು ಧಾರ್ಮಿಕ ಇತಿಹಾಸ ಇದೆ ಮತ್ತು ಸಾಂಸ್ಕೃತಿಕ ಇತಿಹಾಸ ಮತ್ತು ಸಾಮಾಜಿಕ ಇತಿಹಾಸ ಇರುತ್ತೆ. ಅಂತೆಯೇ ನಾವೆಲ್ಲ ಸಂಭ್ರಮದಿಂದ ಆಚರಿಸ್ತಾ ಇರುವಂತಹ ಗೌರಿ ಗಣೇಶ ಹಬ್ಬ ವಿಶೇಷವಾಗಿ ಹಿಂದೂಗಳಿಗೆ, ಭಾರತೀಯರಿಗೆ ಒಂದು ಅತ್ಯಂತ ಪ್ರಮುಖವಾದಂತಹ ಹಬ್ಬ. ನಮ್ಮ ಸಕಲ ವಿಘ್ನಗಳನ್ನು ಪರಿಹರಿಸುವಂತಹ ಆ ಗಣೇಶನನ್ನು ಬಹಳ ಭಕ್ತಿ, ಗೌರವ, ಪ್ರೀತಿಯಿಂದ ಆರಾಧಿಸ್ತಾರೆ ಮತ್ತು ಗಣೇಶನನ್ನು ಮೂರ್ತಿ ರೂಪದಲ್ಲಿ ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡಿ ಆತನ ಪೂಜೆಯನ್ನು ಮಾಡ್ತಾರೆ. ಹಾಗೆ ಗೌರಿಯ ಪುತ್ಥಳಿಯನ್ನು ತಂದು ಪೂಜೆ ಮಾಡುವಂಥ ಸಂಪ್ರದಾಯ ಉಂಟು. ಹೀಗಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಚತುರ್ಥಿಯ ದಿನ ಈ ಗಣಪನ ಹಬ್ಬವನ್ನು ಭಾಳ ಸಂಭ್ರಮದಿಂದ ನಾವೆಲ್ಲ ಆಚರಿಸ್ತೇವೆ. ಈ ಹಬ್ಬದ ಮಹತ್ವ ಒಂದು ಐತಿಹಾಸಿಕ ಒಂದು ಹಿನ್ನೆಲೆಯನ್ನು ಸಹ ಹೊಂದಿದೆ. ಬಾಲಗಂಗಾಧರ ತಿಲಕರು ಈ ಗಣೇಶ ಹಬ್ಬವನ್ನು ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯ ಒಂದು ಭಾಗವನ್ನಾಗಿ ಅವರು ರೂಪಿಸಿದ್ದು ಒಂದು ಐತಿಹಾಸಿಕ ಘಟನೆ. ಅಂದು ಅನಕ್ಷರಸ್ಥರಾಗಿದ್ದ ಮತ್ತು ಅನೈಕ್ಯತೆಯಿಂದ ಕೂಡಿದ್ದಂತಹ ಭಾರತೀಯ ಸಮಾಜವನ್ನು ಗಣೇಶ ಹಬ್ಬದ ಆ ನೆಪದಲ್ಲಿ ಒಂದೆಡೆ ಕೂಡಿಸಿ ಸ್ವಾತಂತ್ರ್ಯದ ಆ ಸಂಗ್ರಾಮದ ಕೆಚ್ಚನ್ನು, ಆ ಕಹಳೆಯನ್ನು ಊದಿದಂತಹ ಹಿರಿಮೆ ನಮ್ಮ ಬಾಲಗಂಗಾಧರ ತಿಲಕರಿಗೆ ಸಲ್ಲುತ್ತೆ. ಹೀಗೆ ಗೌರಿ ಗಣೇಶ ಹಬ್ಬ ನಮ್ಮೆಲ್ಲರಿಗೆ ಸಂತಸವನ್ನು, ಸಂತೃಪ್ತಿಯನ್ನು ತರುವಂತಹ ಹಬ್ಬ. ಮತ್ತು ವಿಶೇಷವಾಗಿ ಎಲ್ಲ ಸರ್ಕಾರಗಳು ಈ ಪುತ್ಥಳಿಯನ್ನು ಮಾಲಿನ್ಯ ರಹಿತವಾದಂಥ ರೀತಿಯಲ್ಲಿ ಆ ಮೂರ್ತಿಯನ್ನು ತಯಾರು ಮಾಡುವಂತಹ ದಿಸೆಯಲ್ಲಿ ಹೆಚ್ಚು ಹೆಚ್ಚು ಸಲಹೆಗಳನ್ನು, ಸಂದೇಶಗಳನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ನಾವು ಸಹ ಪರಿಸರಕ್ಕೆ ಮಾಲಿನ್ಯ ಆಗದ ಹಾಗೆ ಆ ಪರಮಾತ್ಮನ ಆ ಗಣಪತಿಯ ಮೂರ್ತಿಯನ್ನು ತಂದು ಆರಾಧಿಸೋಣ ಮತ್ತು ಎಲ್ಲರೂ ಸಹ ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ಈ ಹಬ್ಬದ ಆಚರಣೆಯನ್ನು ಮಾಡೋಣ. ನಮ್ಮಲ್ಲಿರುವ ದ್ವೇಷ, ಅಸೂಯೆಗಳೆಲ್ಲ ದೂರ ಆಗಿ ನಮ್ಮಲ್ಲಿ ಮಾನಸಿಕ ನೆಮ್ಮದಿ, ಶಾಂತಿ, ಸಂತೃಪ್ತಿ ಸಿಗಲಿ ಅಂತ ಆಶಿಸಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಾಡಿನ ಎಲ್ಲ ಜನರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ನೀಡಲಿಕ್ಕೆ ಬಯಸ್ತೇನೆ. ನಮಸ್ಕಾರ.